ಸಿನಿಮಾ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಬರುತ್ತೆ ಅನ್ಸುತ್ತೆ. ಥ್ರಿಲ್ಲರ್ ಮೂವಿ ಚೆನ್ನಾಗಿದೆ. ಹೀರೋಯಿನ್ ಇತ್ತು, ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಅವರು, ಪ್ರಿಯಾ ಮೇಡಮ್ ಅವರು ಮಾಡಿದ್ದಾರೆ ಚೆನ್ನಾಗಿ. ತುಂಬ ಚೆನ್ನಾಗಿದೆ ಮೇಡಮ್ ಫೈಟಿಂಗ್ ಹೇಗೆ ಸೂಪರ್ ಆಗಿದೆ. ಓವರಾಲ್ ಮೂವಿ ಸೂಪರ್. ಫುಲ್ ಸಸ್ಪೆನ್ಸ್ ಆಗಿದೆ. ನೀವು ಯಾಕೆ ಮಾಡಿದ್ದೀರಾ? ಇಲ್ಲ, ಹೇಗೆ ಅನಿಸ್ತು? ಇಟ್ಸ್ ಫುಲ್ ಆಫ್ ಸಸ್ಪೆನ್ಸ್. ಇನ್ನೊಂದ್ಸಲ ಬಂದು ನೋಡ್ಬೋದು ಅನ್ಸುತ್ತೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆಪ್ಪ. ಏನು ಇಷ್ಟ ಆಯ್ತು? ಪ್ರಿಯಾಂಕ್ ಅವ್ರು ಮಾಡಿರೋ ಕ್ವಾರ್ಟರ್ಸ್ ತುಂಬ ಇಷ್ಟ ಆಯಿತು. ಫೈಟಿಂಗ್ ಆ್ಯಕ್ಷನ್ ಸೂಪರ್ ಆಯಿತು. ಹೌದು. ಥ್ಯಾಂಕ್ ಯು. ಚೆನ್ನಾಗಿ ಏನು ಇಷ್ಟ ಆಯ್ತು? ಪ್ರಿಯಾಂಕಾ ಮೇಡಮ್ ಅವ್ರ ಫೈಟಿಂಗ್ ಆ್ಯಕ್ಷನ್ ಫೈಟಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್, ಸಿನಿಮಾ ಚೆನ್ನಾಗಿದೆ. ಏನು ಮೆಸೇಜ್ ಇರ್ಬೋದು ಸರ್ ನಿಮ್ಗೆ? ಏನು ಅನಿಸ್ತು? ಡ್ರಗ್ಸ್ ಬಗ್ಗೆ, ಯಾಕಂದರೆ ಡ್ರಗ್ಸಿಂದ ಎಷ್ಟೋ ಜನ ಹಾಳಾಗ್ತಿದ್ದಾರಲ್ಲ, ಅದೊಂದು ಮೆಸೇಜ್ ಇದೆ. ಬಟ್ ಮೇಕಿಂಗ್ ವೈಸ್ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಮತ್ತು ಮೇಡಮ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಮ್ಮ ಇಂಡಸ್ಟ್ರಿನಲ್ಲಿ ನೋಡೋ ನೆಕ್ಸ್ಟ್ ಎರಡನೇ ಮನೆ ಸಿರಿ ಮೇಡಮ್ ಅಂತ ಕಾಣಿಸ್ತಾರೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ. ಸಿನಿಮಾ ಹೇಗೆ ಅನಿಸ್ತು? ಚೆನ್ನಾಗಿದೆ. ಪ್ರಿಯಾಂಕರ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಹೇಳಿದ್ರೆ ಹೇಗೆ ಅನಿಸ್ತು ಸಿನಿಮಾ? ಚೆನ್ನಾಗಿತ್ತು. ಮೇಡಮ್ ಹೇಗೆ ಅನಿಸ್ತು ಸಿನಿಮಾ? ಹೇಗಿತ್ತು ಸಿನಿಮಾ? ಚೆನ್ನಾಗಿತ್ತು. ಸರ್ ಹೇಗಿತ್ತು? ಚೆನ್ನಾಗಿದೆ. ಸರ್ ಹೇಗಿತ್ತು ಸಿನಿಮಾ? ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಇವ್ರದ್ದು ಆ್ಯಕ್ಷನ್ ಇಷ್ಟ ಆಯಿತು, ಪ್ರಿಯಾಂಕಾ ಮೇಡಮ್ದು ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಅಟೆಂಪ್ಟ್. ಸರ್ ಹೇಗೆ ಅನಿಸ್ತು ಸಿನಿಮಾ? ಮೇಡಮ್ ಫಿಲಿಮ್ ಮಾತ್ರ ಸೂಪರ್ ಆಗಿದೆ. ಆ್ಯಕ್ಷನ್ ಫಿಲಿಮು. ಆಮೇಲೆ ಸ್ವಲ್ಪ ಈ ಸೆಂಟಿಮೆಂಟಲ್ಸ್ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಏನೋ. ಮೇಡಮ್ ಆ್ಯಕ್ಷನ್ ಹೇಗಿತ್ತು ಸರ್? ಎಕ್ಸಲೆಂಟ್ ಮೇಡಮ್, ತುಂಬ ಅದ್ಭುತವಾಗಿ ಆ್ಯಕ್ಷನ್ ಮಾಡಿದ್ದಾರೆ ಮೇಡಮ್. ಮೇಡಮ್ ತುಂಬ ಅದ್ಭುತವಾಗಿದೆ. ಈಗಿನ ಜನ್ರೇಷನ್ ನಡೀತಿರೋ ಸಿಚುವೇಶನ್ನ ನಮ್ಮ ಡೈರೆಕ್ಟ್ರು ತೋರಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ. ಚೆನ್ನಾಗಿದೆ ಕಣಪ್ಪ. ಏನು ಇಷ್ಟ ಆಯಿತು ಮೇಡಮ್? ಆಕ್ಷನ್ ತುಂಬ ಇಷ್ಟ ಆಯಿತು. ಆಕ್ಷನ್ ಚೆನ್ನಾಗಿದೆ, ಇಷ್ಟ ಆಯಿತು. ಮತ್ತು ಸೆಕೆಂಡ್ ಮೂವಿ ನೋಡ್ಬೋದಾ ಸಿನಿಮಾ? ಫ್ಯಾಮಿಲಿನೇ ಬಂದಿರೋದು ಇವಾಗ. ಸೂಪರ್. ಮೇಡಮ್ ಹೇಗೆ ಅನಿಸ್ತು ಸಿನಿಮಾ? ಸೂಪರ್. ಚೆನ್ನಾಗಿದೆಯಾ? ಚೆನ್ನಾಗೈತೆ ಮೇಡಮ್. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಮೇಡಮ್ ಆ್ಯಕ್ಷನ್ ಬಗ್ಗೆ ಹೇಳಿದ್ರು. ಮೇಡಮ್ ಆಕ್ಷನ್ ಬಗ್ಗೆ ಅವರು ಒಬ್ರಿಗೆ ನ್ಯಾಯ ಕೊಡ್ಸೋಕ್ಕೆ ತುಂಬ ಹೋರಾಡ್ತಾರೆ ಮೇಡಮ್. ತುಂಬ ಚೆನ್ನಾಗೈತೆ. ಯಾರು ನೋಡಬೇಕು ಏನು ಮೇಡಮ್? ಯಾರಿಗೆ ಅರ್ಥ ಆಗುತ್ತೆ ಸಿನಿಮಾ ನೋಡಿದ್ರೆ? ಈ ಥರದ್ದೆಲ್ಲ ಸ್ವಲ್ಪ ಇದೆಯಲ್ಲ, ಅದ್ರ ಬಗ್ಗೆ ಏನಿದೆ ಮೆಸೇಜ್ ಅಂತ? ಏನು ಮೆಸೇಜ್ ಈಗ ಸಿನಿಮಾದಲ್ಲಿ ಮೆಸೇಜ್ ಇದೆಯಲ್ಲ, ಯಾರು ನೋಡಬೇಕು? ಅವರು ಸ್ವಲ್ಪ ಎಜುಕೇಟೆಡ್ ಅವರು ಅನ್ಎಜುಕೇಟೆಡ್ ಅವ್ರು ನೋಡಿದ್ರೆ ತುಂಬ ಅರ್ಥ ಆಗುತ್ತೆ. ಯಾರಿಗಾದ್ರೂ ಒಂದು ಹೆಣ್ಣು ಧೈರ್ಯ ಮಾಡಿ ಸಾಹಸ ಮಾಡಿದ್ರೆ ತುಂಬ ಒಳ್ಳೆಯದು, ಇಂಪ್ರೂವ್ ಆಗುತ್ತೆ. ತುಂಬ ಚೆನ್ನಾಗೈತೆ ನೋಡೋಕ್ಕೆ. ಡಿಟೆಕ್ಟಿವ್ ತೀಕ್ಷ್ಣ ಒಂದು ಉತ್ತಮವಾದಂಥ ಮಹಿಳಾ ಪ್ರಧಾನವಾದಂಥ ಒಂದು ಸಿನಿಮಾ. ಈಗಿನ ಒಂದು ಜನ್ರೇಷನ್ಗೆ ಒಂದು ಉತ್ತಮವಾದಂಥ ಮೆಸೇಜ್ ಕೊಡುವಂಥ ಒಂದು ಸಿನಿಮಾ. ನಮ್ಮ ಮಹಿಳೆಯರು ಯಾವ ಕ್ಷೇತ್ರದಲ್ಲಿಲ್ಲ ಹೇಳಿ, ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಸೊ ಅವರು ಎದುರಿಸುವಂಥ ಸವಾಲುಗಳು ಏನು, ಯಾವ ಥರ ಈ ಒಂದು ಸಿನಿಮಾದಲ್ಲಿ ಒಂದು ಡಿಟೆಕ್ಟಿವ್ ಪಾತ್ರದ ಮುಖಾಂತರ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರು ತುಂಬ ಅದ್ಭುತವಾಗಿ ಒಂದು ಅಭಿನಯ ನೀಡಿದ್ದಾರೆ. ಜೊತೆಗೆ ಹಲವಾರು ಕ್ಯಾರೆಕ್ಟರ್ಗಳು ಎಲ್ಲ ಬರುತ್ತೆ. ಈ ಸಿನಿಮಾದ ಟೆಕ್ನಿಕಾಲಿಟೀಸ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಕೂಡ ಅದ್ಭುತವಾಗಿದೆ. ಎಡಿಟ್ರು ಶ್ರೀಧರ್ ಅವರು ಕೂಡ ಅವ್ರ ವರ್ಕ್ ತುಂಬ ಅದ್ಭುತವಾದಂಥ ಎಡಿಟಿಂಗ್ನ ಮಾಡಿದ್ದಾರೆ. ಹೇಳ್ಬೇಕಂತಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ಚೆನ್ನಾಗಿ ಮೂಡ್ ಬಂದಿದೆ. ಎಂಗೇಜಿಂಗ್ ಆಗಿತ್ತು ಸಿನಿಮಾ. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಾಗೆ ಕನ್ನಡ ಸಿನಿಮಾಗಳಲ್ಲಿ ಇವಾಗ ಫೀಮೇಲ್ ಓರಿಯೆಂಟೆಡ್ ಬರೋದು ತುಂಬ ಕಮ್ಮಿ. ಸೊ ಕಮ್ಮಿ ಅಂತ ಹೇಳೋದಕ್ಕಿಂತ ಮಾಡೋದೇ ಇಲ್ಲ ಯಾರೂ. ಸೊ ತ್ರಿವಿಕ್ರಮ್ ಸರ್ ಇದನ್ನು ಟ್ರೈ ಮಾಡಿದ್ದಾರೆ. ಆ್ಯಂಡ್ ಮ್ಯಾಮ್ ಕೂಡ ತುಂಬ ಚೆನ್ನಾಗಿ ಅದನ್ನು ಮೂಡ್ಸ್ ತರಿಸಿದ್ದಾರೆ. ಆ್ಯಕ್ಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಿಷ್ಟ ಆಯಿತು. ಆ್ಯಂಡ್ ಇನ್ನು ಈ ಥರ ಅವ್ರನ್ನ ನೋಡೋಕ್ಕೆ ಇಷ್ಟಪಡ್ತೀನಿ ಈ ಥರ ಪಾತ್ರಗಳಲ್ಲಿ. ಆ್ಯಂಡ್ ತ್ರಿವಿಕ್ರಮ್ ಮ್ಯಾಮ್ ಆ್ಯಕ್ಷನ್ ನೋಡಿದ್ರಿ, ಈ ಥರ ಹಳೆ ಹೀರೋಯಿನ್ಸ್ ಯಾರು ನೆನಪಾಗ್ತಾರೆ? ಮಾಲಾಶ್ರೀ ಮ್ಯಾಮ್ ನೆನಪಾಗ್ತಾರೆ. ಅದಾದಮೇಲೆ ಇವಾಗ ಇವರೇ. ಅದಕ್ಕೂ ಮುಂಚೆ ಇವಾಗ ಯಾವುದು ನಾನು ನೋಡಿದಾಗೆ ಎಲ್ಲ ಬರೀ ಹೀರೋಗಳದ್ದೇ ಸಿನಿಮಾಗಳು ನೋಡ್ತಾ ಇದ್ದೀನಿ. ತ್ರಿವಿಕ್ರಮ್ ಸರ್ಗೆ ತುಂಬ ತುಂಬ ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಕಂಡ ಕನಸು ನನಸಾಗಿದೆ. ಆ್ಯಂಡ್ ಇದೇ ಥರ ಇನ್ನೂ ಸಿಕ್ಕಾಪಟ್ಟೆ ಸಿನಿಮಾ ಮಾಡಲಿ ಅವರು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇಲ್ಲ, ಒಂದು ಖುಷಿ ಆಗ್ತಿದೆ ನೀವೆಲ್ಲ ಬಂದು ಸಪೋರ್ಟ್ ಮಾಡಿದೆ. ಯಾಕೆಂದರೆ ಈಗ ಸಿನಿಮಾ ಎಲ್ಲೋ ಒಂದು ಕಡೆ ಒಂಚೂರು ಗೆಲುವು ಕಾಣ್ತು ಅಂತ ಇಂಡಸ್ಟ್ರಿಯಲ್ಲೆಲ್ಲ ಸೌಂಡ್ ಆಗ್ತದೆ ಅಂದ್ರೆ ನೀವೇ ಕಾರಣ. ಮೀಡಿಯಾದವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಇವತ್ತು ಕೂಡ ನೋಡಿ ಹೌಸ್ಫುಲ್ ಆಗಿದೆ. ಮತ್ತು ಎಲ್ಲ ಕೊಪ್ಪಳ, ದಾವಣಗೆರೆ, ಬಾಗಲಕೋಟೆ ತುಂಬ ಅದರ ಉತ್ತರ ಕನ್ನಡ ತುಂಬ ಒಂದು ಹೌಸ್ಫುಲ್ಲಾಗಿ ಚೆನ್ನಾಗಿ ಆಗ್ತಿದೆ. ಕೆಲವೊಂದು ಕಡೆ ನಮ್ಮ ಗೆಲುವು ಅದು ತುಂಬ ಜನ ತುಂಬ ದಿನದಿಂದ ಕಷ್ಟಪಟ್ಟಿದ್ದಕ್ಕೊಂದು ಸಾರ್ಥಕ ಆಯ್ತು ಅನಿಸುತ್ತೆ. ಇವತ್ತು ಜನ ಪ್ರತಿಕ್ರಿಯೆ, ಇವತ್ತು ಎಲ್ಲ ಮಾಧ್ಯಮ, ಪ್ರಿಂಟ್ ಮೀಡಿಯಾ ಎಲ್ಲರೂ ಕೂಡ ಇವತ್ತು ನಮ್ಮ ಆರ್ಟಿಕಲ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಸಿನಿಮಾ ಬಗ್ಗೆ ಹೋಗಲಿ. ಸಿನಿಮಾ ಚೆನ್ನಾಗಿದೆ. ಕತೆ ಚಿತ್ರದ ಬಗ್ಗೆ ತುಂಬ ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಕತೆ ತುಂಬ ಚೆನ್ನಾಗಿದೆ ಅಂತ ಒಂದು ಇದು ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿದೆ ಅಂತ ಬಂದಿದೆ. ಜೊತೆಗೆ ಇನ್ನೊಂದು ಖುಷಿ ಏನಂತಂದರೆ ಇಷ್ಟು ದಿನದಲ್ಲಿ ತುಂಬ ದಿನ ಆಯಿತು
ನಮ್ಮ ಸಿನಿಮಾವನ್ನು ಒಂದು ದೊಡ್ಡ ಮಟ್ಟಕ್ಕೆ ಹಿಂದಿ ರೇಟ್ಸ್ ಇರ್ಬೋದು, ಸೌತ್ ರೇಟ್ಸ್ ಇರ್ಬೋದು, ಎಲ್ಲ ರೇಟ್ಸ್ಗಳು ಕೂಡ ಇವತ್ತು ಸೇಲ್ ಆಗಿದೆ ಅಂತ ಹೇಳ್ತೀವಿ. ನಮಗೆ ಅಮೆಝಾನ್ ಕೂಡ ನಮ್ಮ ಸಿನಿಮಾ ಬರ್ತಿದೆ ಮುಂದೆ. ಯಾಕೆ ಈ ಮಾತಾಡ್ತೀನಿ ಅಂತಂದರೆ, ಸಿನಿಮಾ ನೋಡಿದ ಫಸ್ಟ್ ದಿನವೇ ನಮ್ಮನ್ನು ಹಿಂದಿಯಿಂದ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಿನಿಮಾ ಕೂಡ ಸೇಲ್ ಆಗಿದೆ. ಯಾಕೆ ಎಲ್ಲ ಕೂಡ ಆಲ್ಮೋಸ್ಟ್ ಸ್ಟಾರ್ಟೆಡ್ ಎಲ್ಲ ಕೂಡ ಇವತ್ತು ಮಾರ್ಕೆಟಿಂಗ್. ಕಾರಣ ಏನಪ್ಪ ಅಂದರೆ ಸಿನಿಮಾ ಕ್ವಾಲಿಟಿ, ಕತೆ ಇರ್ಬೋದು, ಚಿತ್ರಕಥೆ ಇರ್ಬೋದು, ಪ್ರತಿಯೊಂದು ಕೂಡ ನಮಗೆ ಸಿನಿಮಾಕ್ಕೆ ಒಂದು ಪೂರಕವಾಗಿ ಸಿನಿಮಾ ಮಾಡೋದು, ಅದ್ಭುತವಾಗಿ ಒಂದು ಪ್ರತಿಕ್ರಿಯೆ ಸಿಕ್ತು. ಪ್ರಿಯಾಂಕಾ ಮೇಡಮ್ ಸಪೋರ್ಟ್ ಇರ್ಬೋದು, ಮುಖ್ಯವಾಗಿ ಮೀಡಿಯಾ. ಯಾಕೆಂದರೆ ನೀವಿಲ್ಲ ಅಂದ್ರೆ 100% ಈ ಸಿನಿಮಾ ತಲುಪ್ತಿರಲಿಲ್ಲ. ಯಾಕೆಂದರೆ ಒಬ್ಬ ಸೆಟ್ ಬೈ ಹುಡುಗ ಇವತ್ತು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾನೆ, ಕಂಟೆಂಟ್ ಮಾಡಿದ್ದಾನೆ ಅಂತ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ನಾನು ಧನ್ಯವಾದ ತಿಳಿಸ್ತೀನಿ ಸರ್. ಓಕೆ, ಸಮೇತ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಇದೇ ಕ್ರೌಡ್ನ ನೀವು ಮುಂದಿನ ದಿನಗಳಲ್ಲಿ ತಗೊಂಡು ಹೋಗ್ತೀರಾ? ಹೇಗೆ ಅದ್ರ ಬಗ್ಗೆ ಸರ್? ಖಂಡಿತ. ಈಗ ನಿಮಗೆ ಗೊತ್ತಿರಬೇಕು, ಸಿನಿಮಾ ಅನ್ನೋದನ್ನು OTT ತುಂಬ ಜನ ಕಾಯ್ತಾ ಇರ್ತಾರೆ. ಯಾಕೆಂದರೆ ಥಿಯೇಟ್ರಿಗೆ ತುಂಬ ಜನ ಬರ್ತಿಲ್ಲ. ಯಾಕೆಂದರೆ ನಮ್ಮ ಪ್ರಯತ್ನ ಸರ್, ಇವತ್ತು ಒಂದು ಪ್ರಯತ್ನ ಎಲ್ಲಿವರೆಗೆ ಮಾಡ್ಬೋದನ್ನು ಮಾಡಿದ್ದೀವಿ. ಬಟ್ ಎಲ್ಲೊಂದು ಕಡೆ ಎಲ್ಲ ಕಡೆ ಚೆನ್ನಾಗಿ ಆಗ್ತಿದೆ. ಯಾವುದೇ ರೀತಿ ಸಮಸ್ಯೆ ಒಂದು ಪ್ರಯತ್ನ ಆಗಿದೆ. ಇನ್ನು ಕೆಲವೊಂದು ಕಡೆ ಇನ್ನೊಂದು ಥಿಯೇಟ್ರ್ ಎಕ್ಸ್ಟ್ರಾ ಆಗ್ತಿದೆ ಅಂತ ಕೇಳಿದ್ದಾರೆ. ಪ್ರಯತ್ನ ಮಾಡ್ತಾ ಇದ್ದೀವಿ, ಒಳ್ಳೆ ಸಕ್ಸಸ್ ಆಗಿದೆ. ಅದಕ್ಕೆಲ್ಲ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್.